ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದಿದ್ದಂತೆಯೇ ರಾಜ್ಯ ರಾಜಕೀಯವೇ ಹೊಸ ತಿರುವು ಪಡೆಯುವಂತೆ ಕಾಣುತ್ತಿದೆ. ದೇಶಾದ್ಯಂತ ಗಮನ ಸೆಳೆದಿರುವ ಈ ಚುನಾವಣೆಯಲ್ಲಿ ಎಲ್ಲರ ಕಣ್ಣು ಈಗ ಮೇ 4ರಂದು ಹೊರಬೀಳಲಿರುವ ಫಲಿತಾಂಶಗಳ ಮೇಲೆ ನೆಟ್ಟಿದೆ. ಆದರೆ ಫಲಿತಾಂಶಕ್ಕೂ ಮುನ್ನವೇ ಸಮೀಕ್ಷೆಗಳು ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ವಿಶೇಷವಾಗಿ ಒಂದು ಸಮೀಕ್ಷೆ ಮಾತ್ರ ಉಳಿದ ಎಲ್ಲ ವರದಿಗಳಿಗೆ ವಿರುದ್ಧವಾಗಿ ಬಂದು ಸಿನೆಮಾ ನಟನಿಂದ ರಾಜಕೀಯಕ್ಕೆ ಕಾಲಿಟ್ಟ ವಿಜಯ್ ಅವರ ಪಕ್ಷಕ್ಕೆ ಬಹುಮತ ಬರುತ್ತದೆ ಎಂದು ಹೇಳಿರುವುದು ಸಾಕಷ್ಟು ಅನುಮಾನಕ್ಕೂ ಕುತೂಹಲಕ್ಕೂ ಕಾರಣವಾಗಿದೆ. ತಮಿಳುನಾಡಿನಲ್ಲಿ ಒಟ್ಟು 234 ಕ್ಷೇತ್ರಗಳಿದ್ದು ಸರಳ ಬಹುಮತಕ್ಕೆ 118 ಸ್ಥಾನಗಳು ಬೇಕು. ಬಹುತೇಕ ವಾಹಿನಿಗಳ ಸಮೀಕ್ಷೆ ನೋಡಿದ್ರೆ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನೋ ಚಿತ್ರಣ ಕೊಡುತ್ತಿದೆ. ಆದರೆ ಇದೇ ಸಮಯದಲ್ಲಿ ಒಂದು ಪ್ರಮುಖ ಸಮೀಕ್ಷೆ ಮಾತ್ರ ಸಂಪೂರ್ಣ ವಿಭಿನ್ನ ಲೆಕ್ಕಾಚಾರ ಹೇಳುತ್ತಿದೆ. ಆ ಸಮೀಕ್ಷೆ ಪ್ರಕಾರ ವಿಜಯ್ ಅವರ ಟಿವಿಕೆ ಪಕ್ಷವೇ 98ರಿಂದ 120 ಸ್ಥಾನಗಳ ನಡುವೆ ಗೆಲ್ಲಬಹುದು ಅಂತ ಹೇಳಿದ್ದು ಸರಳ ಬಹುಮತದ ಗಡಿಯನ್ನೇ ದಾಟಬಹುದು ಎನ್ನುವ ಅಂದಾಜು ನೀಡಿದೆ. ಇದೇ ವಿಷಯ ಈಗ ದೊಡ್ಡ ಚರ್ಚೆಯಾಗಿದೆ. ಇನ್ನೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ಮೈತ್ರಿಕೂಟಕ್ಕೆ ಯಾವುದೇ ಸಮೀಕ್ಷೆಯೂ ಬಹುಮತ ಕೊಡದೇ ಇರುವುದು ಗಮನಾರ್ಹ. ಕೆಲ ಸಮೀಕ್ಷೆಗಳು ಅಷ್ಟೇ ಅಲ್ಲ, 80 ಸ್ಥಾನಗಳನ್ನು ದಾಟೋದು ಕಷ್ಟ ಅಂತ ಹೇಳಿವೆ. ಹೀಗಾಗಿ ಮುಖ್ಯ ಹೋರಾಟ ಡಿಎಂಕೆ ಮತ್ತು ವಿಜಯ್ ಅವರ ಟಿವಿಕೆ ನಡುವೆ ಇರಬಹುದು ಅನ್ನೋ ಚಿತ್ರಣ ಮೂಡಿದೆ. ಕೆಲ ಸಮೀಕ್ಷೆಗಳು ಸ್ಪಷ್ಟ ಬಹುಮತ ಇಲ್ಲದ ಅತಂತ್ರ ಸ್ಥಿತಿ ಬರಬಹುದು ಅಂತ ಹೇಳುತ್ತಿವೆ. ಅಂತಹ ಸಂದರ್ಭದಲ್ಲಿ ವಿಜಯ್ ಅವರ ಪಕ್ಷ ಕಿಂಗ್ ಮೇಕರ್ ಆಗುವ ಸಾಧ್ಯತೆಯೂ ಇದೆ ಅನ್ನೋ ಚರ್ಚೆ ಜೋರಾಗಿದೆ. ಆದರೆ ಇಲ್ಲಿ ಜನರು ಕೇಳ್ತಿರುವ ಮುಖ್ಯ ಪ್ರಶ್ನೆ ಒಂದೇ: ಎಲ್ಲ ಸಮೀಕ್ಷೆಗಳು ಒಂದೇ ರೀತಿಯಲ್ಲಿ ಹೇಳ್ತಿರುವಾಗ ಒಂದು ಸಮೀಕ್ಷೆ ಮಾತ್ರ ವಿಜಯ್ ಅವರಿಗೆ ಇಷ್ಟು ದೊಡ್ಡ ಲಾಭ ತೋರಿಸ್ತಿದೆಯೇ ಅನ್ನೋದು. ಇದೇ ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಮತಗಟ್ಟೆ ಸಮೀಕ್ಷೆಗಳು ಸ್ವಲ್ಪ ವ್ಯತ್ಯಾಸ ಇದ್ದರೂ ಒಟ್ಟಾರೆ ಟ್ರೆಂಡ್ ಒಂದೇ ರೀತಿಯಲ್ಲಿ ಇರ್ತದೆ. ಆದರೆ ಇಲ್ಲಿ ಒಂದು ಸಮೀಕ್ಷೆ ಮಾತ್ರ ಸಂಪೂರ್ಣ ವಿಭಿನ್ನ ಚಿತ್ರಣ ಕೊಡ್ತಿದೆ. ಅದ್ರಿಂದ ಕೆಲವರು ಇದನ್ನ ಅತಿರಂಜಿತ ಅಂದಾಜು ಅಂತ ಹೇಳ್ತಿದ್ದಾರೆ. ಇನ್ನೂ ಕೆಲವರು ಸಿನಿಮಾ ಸ್ಟಾರ್ ಎಫೆಕ್ಟ್ ಅನ್ನ ಹೆಚ್ಚು ಅಂದಾಜು ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ವಿಜಯ್ ಅವರು ಹೊಸದಾಗಿ ರಾಜಕೀಯಕ್ಕೆ ಬಂದವರು. ಅವ್ರಿಗೆ ಭಾರೀ ಫ್ಯಾನ್ ಫಾಲೋಯಿಂಗ್ ಇದ್ರೂ ಅದನ್ನು ನೇರವಾಗಿ ಮತಗಳಾಗಿ ಪರಿವರ್ತನೆ ಮಾಡೋದು ಅಷ್ಟು ಸುಲಭವಲ್ಲ. ತಮಿಳುನಾಡಿನ ರಾಜಕೀಯವನ್ನು ನೋಡಿದ್ರೆ ದಶಕಗಳಿಂದ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೇ ದೊಡ್ಡ ಶಕ್ತಿಗಳು. ಅಂಥ ರಾಜ್ಯದಲ್ಲಿ ಹೊಸ ಪಕ್ಷ ಒಂದ್ಸಲ ಬಂದು 100ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋದು ಅಂದ್ರೆ ಅದು ದೊಡ್ಡ ರಾಜಕೀಯ ಕ್ರಾಂತಿಯಾಗಬೇಕು. ಅಂಥ ಕ್ರಾಂತಿ ನೆಲಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಹೌದು, ಈ ಬಾರಿ ತ್ರಿಕೋನ ಸ್ಪರ್ಧೆ ಇದೆ. ಜನರಲ್ಲಿ ಬದಲಾವಣೆ ಬಯಕೆ ಇದ್ರೆ ಹೊಸ ಪಕ್ಷಕ್ಕೆ ಅವಕಾಶ ಸಿಗಬಹುದು. ಆದ್ರೆ ನೇರವಾಗಿ ಬಹುಮತ ಕೊಡುವಷ್ಟು ಅಲೆ ಉಂಟಾಗಿದೆಯಾ ಅನ್ನೋದು ಪ್ರಶ್ನೆ. ಮತದಾನ ಪ್ರಮಾಣ 82%ಕ್ಕೂ ಹೆಚ್ಚು ಆಗಿರೋದು ದೊಡ್ಡ ವಿಷಯ. ಇದು ಬದಲಾವಣೆಯ ಸೂಚನೆಯೂ ಆಗಿರಬಹುದು ಅಥವಾ ಹಳೆಯ ಪಕ್ಷಗಳ ಪರ ಮತಗಳೂ ಆಗಿರಬಹುದು. ಇದನ್ನು ಯಾವ ರೀತಿಯಲ್ಲಿ ಓದಲು ಸಾಧ್ಯ ಅಂತ ಅಂತಿಮ ಫಲಿತಾಂಶವೇ ಹೇಳಬೇಕು. ಒಟ್ಟಾರೆ ನೋಡಿದ್ರೆ ವಿಜಯ್ ಅವರ ಪಕ್ಷಕ್ಕೆ ಬಹುಮತ ಬರುತ್ತದೆ ಅನ್ನೋ ಸಮೀಕ್ಷೆ ತುಂಬಾ ಧೈರ್ಯವಾದ ಅಂದಾಜು. ಅದು ನಿಜವಾಗಿದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಸಂಪೂರ್ಣ ಹೊಸ ಅಧ್ಯಾಯ ಶುರುವಾಗುತ್ತದೆ. ಆದರೆ ಇಷ್ಟು ದೊಡ್ಡ ಮ್ಯಾಜಿಕ್ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಹೆಚ್ಚು ಸಾಧ್ಯತೆ ಏನಂದ್ರೆ ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಥವಾ ಅತಂತ್ರ ಫಲಿತಾಂಶ ಬರಬಹುದು. ಅಲ್ಲಿ ವಿಜಯ್ ಅವರ ಪಾತ್ರ ಪ್ರಮುಖವಾಗಬಹುದು. ಹೀಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಈ ಸಮೀಕ್ಷೆಯನ್ನ ನೇರವಾಗಿ ನಂಬೋದು ಸರಿಯಲ್ಲ, ಸಂಪೂರ್ಣ ತಳ್ಳಿಬಿಡೋದು ಕೂಡ ಸರಿಯಲ್ಲ. ಮೇ 4ರಂದು ಹೊರಬೀಳುವ ಫಲಿತಾಂಶವೇ ಸತ್ಯವನ್ನ ಹೇಳಲಿದೆ. ಅದುವರೆಗೆ ಈ ಚರ್ಚೆ, ಅನುಮಾನ, ಕುತೂಹಲ ಎಲ್ಲವೂ ಮುಂದುವರಿಯುತ್ತವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.